ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಾಣಿಯಲ್ಲಿ ಯುವತಿ ಅಶ್ವಿನಿ ಅತ್ಯಾಚಾರ ಕೊಲೆ ಪ್ರಕರಣ ಹೊತ್ತಿ ಉರಿದ ಆಕ್ರೋಶ. ಆರೋಪಿಗಳ ಹೆಡೆಮುರಿ ಕಟ್ಟಲು ಕರ್ನಾಟಕ ಮಾದಿಗ ಪ್ರದೇಶ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರಭುರಾಜ್ ಕೊಡ್ಲಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಸ್ಥಳಕ್ಕೆ ಭೇಟಿ ನೀಡಿದ ಬಳ್ಳಾರಿ ವಲಯ ಐಜಿಪಿ ಡಾಕ್ಟರ್ PS ಹರ್ಷ, ಜಿಲ್ಲಾಧಿಕಾರಿ ಪೂವಿತಾ S, SP ಹಾಗೂ ಹಿರಿಯ ಮುಖಂಡ ರವಿ ಬೋಸರಾಜ್ ಕುಟುಂಬಕ್ಕೆ ಸಾಂತ್ವನ, ಕಠಿಣ ಕಾನೂನು ಕ್ರಮದ ಭರವಸೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ನಡೆದ 18 ವರ್ಷದ ಯುವತಿ ಅಶ್ವಿನಿ ತಿಮ್ಮಾರೆಡ್ಡಿ ಅವರ ಅಮಾನುಷ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಇಡೀ ಗ್ರಾಮವೇ ಬೀದಿಗಿಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕರ್ನಾಟಕ ಮಾದಿಗ ಪ್ರದೇಶದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಪ್ರಭುರಾಜ್ ಕೊಡ್ಲಿ ಅವರ ನೇತೃತ್ವದಲ್ಲಿ ನೂರಾರು ಗ್ರಾಮಸ್ಥರು ಹಾಗೂ ಮುಖಂಡರು ಧರಣಿ ನಡೆಸಿ ಅಧಿಕಾರಿಗಳ ಕರ್ತವ್ಯ ಲೋಪದ ವಿರುದ್ಧ ಚಾಟಿ ಬೀಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಳ್ಳಾರಿ ವಲಯ ಐಜಿಪಿ ಡಾಕ್ಟರ್ PS ಹರ್ಷ, ಜಿಲ್ಲಾಧಿಕಾರಿ ಪೂವಿತಾ S ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳ ದಂಡೆ ಧಾವಿಸಿದ್ದು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಭರವಸೆ ಕೂಡ ನೀಡಿದ್ದಾರೆ. ಪ್ರತಿಭಟನಾ ವೇಳೆ ಮಾತನಾಡಿದ ಪ್ರಭುರಾಜ್ ಕೊಡ್ಲಿ ಅವರ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಹತ್ಯೆಯನ್ನ ಖಂಡಿಸಿ ಆಕ್ರೋಶದ ಕಟ್ಟೆ ಹೊಡೆದಿದೆ. ಕರ್ನಾಟಕ ಮಾದಿಗ ಪ್ರದೇಶ ಸಂಘಟನೆಯ ರಾಜ್ಯಾಧ್ಯಕ್ಷ ಪ್ರಭುರಾಜ್ ಕೊಡ್ಲಿ ಅವರು ಪ್ರತಿಭಟನೆ ನೇತೃತ್ವ ವಹಿಸಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದಲಿತ ಯುವತಿಯರ ಮೇಲೆ ಪದೇ ಪದೇ ಇಂತಹ ದೌರ್ಜನ್ಯಗಳು ನಡೀತಾ ಇದ್ರು, ರಕ್ಷಣೆ ನೀಡೋದ್ರಲ್ಲಿ ವಿಫಲವಾಗ್ತಾ ಇದ್ದೀರಿ. ನಮಗೆ ಭರವಸೆಗಳಲ್ಲ, ತಪ್ಪಿತಸ್ಥ ಕಾಮುಕರಿಗೆ ಕಠಿಣ ಶಿಕ್ಷೆ ಆಗಬೇಕು. ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಬಂದು ಸ್ಪಷ್ಟ ನಿಲುವನ್ನ ಪ್ರಕಟಿಸಬೇಕು ಅಂತ ಎಚ್ಚರಿಕೆ ನೀಡಿದರು. ಸ್ವಲ್ಪ ತುಸು ನೆಮ್ಮದಿ. ಬಳ್ಳಾರಿಯಿಂದ ಅಧಿಕಾರಿಗಳು ಬರ್ತಾರಂತಂದ್ರೆ ಇಲ್ಲೇ ಪಕ್ಕದಾಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಬರ್ತಾ ಹೋದ್ರೆ ನಮ್ದು ಎಂತ ಕರ್ಮ ಅಂತ ನೋಡ್ರಿ. ಇದು ಪೊಲೀಸ್ ಇಲಾಖೆಯ ಕರ್ತವ್ಯ, ಅದು ಬದ್ಧತೆ ಜಿಲ್ಲಾಡಳಿತಕ್ಕಿರ್ಬೇಕಾಗಿತ್ತು. ಸರ್, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಯೋಮಾದಿಗರಿಗೆ, ನಮ್ಮ ದಲಿತರಿಗೆ ರಕ್ಷಣೆ ಇಲ್ಲಂತಾಗಿದೆ. ನಿಮಗೆ ತಿಳಿದಿರುವಂತೆ ದೇವರದಲ್ಲಿ ಘಟನೆ ಆಯ್ತು, ಕಗ್ಗೋಲೆ ಆಯ್ತು, ಇಂದು ಮದ್ಲಾಪುರ ಘಟನೆ ಆಯ್ತು, ಈಗ ನಮ್ಮ ಅಶ್ವಿನನ್ನು ಕಳ್ಕೊಂಡಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಆ ಒಂದು ನನ್ನ ಸಹೋದರಿಗೆ ಅಶ್ವಿನಿಗೆ ಆಗಿರ್ತಕ್ಕಂಥ ಆ ಒಂದು ಕಗ್ಗೊಲೆ ಅತ್ಯಾಚಾರ, ಅವ್ರು ಯಾರೇ ಆಗಿರ್ಲಿ, ಅವ್ರು ಯಾರೇ ಜಾತಿಯವರಾಗಿರ್ಲಿ, ಅವರನ್ನ ಜೀವ ಸರ್, ಒಬ್ಬಳೆ ಮಗಳು ಸಾರಾಯಮ್ಮ, ಆ ಕುಟುಂಬಕ್ಕೆ ಒಬ್ಬಳೆ ಮಗಳು, ಆ ಮಗಳನ್ನ ಬಲಿ ತೆಗೆದುಕೊಡ್ತಕ್ಕಂಥ ಕಾಮುಕರಿಗೆ ದಯವಿಟ್ಟು ಕಠಿಣ ಶಿಕ್ಷೆ ಆಗಲಿ, ಅರೆಸ್ಟ್ ಮಾಡಿರ್ತಕ್ಕಂಥದ್ದು ತಮ್ಮ ಮನವಿಯನ್ನು ಮಾಡಿಕೊಳ್ತೀವಿ. ಅಣ್ಣ ತಿಪ್ಪಣ್ಣನವರು ಮಾತಾಡ್ತಾರೆ ಸರ್, ಪ್ಲೀಸ್. ಇನ್ನು ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಬಳ್ಳಾರಿ ವಲಯದ ಐಜಿಪಿ ಡಾಕ್ಟರ್ PS ಹರ್ಷ ಅವರು, ಜಿಲ್ಲಾಧಿಕಾರಿ ಪೂವಿತಾ S, ಹೆಚ್ಚುವರಿ SP ಹರೀಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದರು. ಇನ್ನು ಸಾರ್ವಜನಿಕರನ್ನ ಉದ್ದೇಶಿಸಿ ಐಜಿಪಿ ಡಾಕ್ಟರ್ PS ಹರ್ಷ ಅವರು ಮಾತನಾಡಿದರು. ಘಟನಾ ಸ್ಥಳದಿಂದ ಯಾವುದೇ ಸಾಕ್ಷ್ಯ ನಾಶವಾಗದಂತೆ FSL ಹಾಗೂ SOCO ತಂಡವನ್ನ ನಿಯೋಜಿಸಿ ಅತ್ಯಂತ ವೈಜ್ಞಾನಿಕ ತನಿಖೆಯನ್ನ ನಡೆಸಲಾಗ್ತಾ ಇದೆ. ದೂರಿನಲ್ಲಿ ಹೆಸರಿಸಲಾದ 4 ಈಗಾಗಲೇ 3 ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಜಿಲ್ಲಾಧಿಕಾರಿ ಪೂವಿತಾ S ಅವರು ಕೂಡ ಮಾತನಾಡಿದ್ರು. ಪ್ರಕರಣದ ಪ್ರತಿಯೊಂದು ಹಂತದಲ್ಲೂ ನಿಷ್ಪಕ್ಷಪಾತ ತನಿಖೆ ನಡೀತಾ ಇದ್ದು, ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಪರಿಹಾರ ಹಾಗೂ ರಕ್ಷಣೆಯನ್ನ ಶೀಘ್ರವಾಗಿ ಒದಗಿಸುತ್ತೇವೆ ಅಂತ ಹೇಳಿದ್ರು. ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಅವರು ಕುಟುಂಬಕ್ಕೆ ಸಾಂತ್ವನ ಹೇಳಿ ತಮ್ಮ ವತಿಯಿಂದ 2 ಲಕ್ಷ ರೂಪಾಯಿ ಪರಿಹಾರ ನೀಡಿ ಧೈರ್ಯವನ್ನ ತುಂಬಿದ್ರು. ಅಶ್ವಿನಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಕೈಗೊಂಡಿರುವ ತ್ವರಿತ ಕ್ರಮ ಹಾಗೂ ಆರೋಪಿಗಳ ಪತ್ತೆ ಕಾರ್ಯ ಸಮಾಧಾನ ತಂದಿದ್ರು ಕೂಡ ಇಂತಹ ಕ್ರೂರ ಕೃತ್ಯ ಎಸಗಿದ ಕಾಮುಕರಿಗೆ ಗಲ್ಲು ಶಿಕ್ಷೆಯಾಗಬೇಕು ಅನ್ನುವಂಥದ್ದು ಇಡೀ ನಾಡಿನ ಜನರ ಏಕೈಕ ಒತ್ತಾಯವಾಗಿದೆ. ಅಶ್ವಿನಿಗೆ ನ್ಯಾಯ ಸಿಗೋ ತನಕ ರಾಷ್ಟ್ರಕ್ರಾಂತಿ ನ್ಯೂಸ್ ಜನರ ಪರವಾಗಿ ಧ್ವನಿ ಎತ್ತಾ ಇದೆ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ವೀಕ್ಷಣೆ ಮಾಡ್ತಾ ಇರಿ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್. ನಮಗೆ ಟೈಮ್ ಹೇಳ್ತಾ ಇದೀವಿ, ಬರ್ತಾರ ತಿಳಿಸ್ಬೇಕು. ಬರಲ್ಲ ತನ್ನುವುದಾದ್ರೆ ಹೇಳಿಬಿಡಿ, ನಾವು ಸಹ ಒಪ್ಪಿಕೊಡ್ತೇವೆ. DC ಅವರು ಬರ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಬರದೆ ಹೋದ್ರೆ ಇನ್ಚಾರ್ಜ್ ಮಿನಿಸ್ಟ್ರು ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಬರೋ ತನಕ ನಮ್ಮ ಮಗಳು ಅಶ್ವಿನಿಯನ್ನ ರಾಜ್ಯ ಹೆದ್ದಾರಿ ಇಟ್ಕೊಂಡು ಅಹೋರಾತ್ರಿ ಹೋರಾಟ ಮಾಡ್ತೀವಿ. ಏನಾಗುತ್ತಾ ಆಗ್ಲಿ.
ದಯವಿಟ್ಟು ಸರ್ ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಕಷ್ಟದ ನಮ್ಮ ಪೊಲೀಸ್ ಇಲಾಖೆ ಅಬಲ್ ರಾತ್ರಿ ಜೊತೆಗೆ ಇರ್ತಕ್ಕಂಥಕ್ಕೋಸ್ಕರ ನೀವೇನು ಹೇಳ್ತದಕ್ಕೆ ನಾವು ಹೋಗ್ತಾ ಇದೀವಿ. ನೀವೇನು ನಾವು ಅದಕ್ಕೆ ರಿಕ್ವೆಸ್ಟ್ ಆಗ್ತಾ ಇದೀವಿ, ಕನ್ವಿನ್ಸ್ ಆಗ್ತಾ ಇದೀವಿ. ಅಷ್ಟಾಗಿ DC ಬಾರದೆ ಹೋದ್ರೆ ನಮ್ಮದೊಂದೇ ಬೇಡಿಕೆ, ಇನ್ಚಾರ್ಜ್ ಮಿನಿಸ್ಟ್ರು ಪ್ರಿಯಾಂಕರ್ಗೆ ಬರ್ಬೇಕು. ಅವರು ನಾವು ಮಣ್ಣು ಮಾಡಂಗಿಲ್ಲ. ಹೆದ್ದಾರಿಯಲ್ಲೇ ನಿಂತ್ಕೊಟ್ಟು ಇದು ನಮ್ಮ ಒಕ್ಕರ ಬೇಡಿಕೆನ. ಅವರು ಬರ್ತಾರ ಬರತಕ್ಕ 10 ನಿಮಿಷ ಟೈಮ್ ಕೊಡಿ. ಅವ್ರು ಬರಲ್ಲ ಅಂತ ಮೆಸೇಜ್ ಕೊಟ್ಬಿಡಿ. ನಾವು ನಿರ್ಧಾರ ಮಾಡಿ ನಾವು ಪ್ರಿಯಾಂಕರ್ಗೆ ಅವ್ರೇನು ಬೇರೆಯವರಲ್ಲ. ಪ್ರಿಯಾಂಕರ್ಗೆ ನಮ್ಮ ಪ್ರಿಯಾಂಕರ್ಗೆ ಕಳಿಸ್ತೀವಿ, ಮನುಷ್ಯ ಕಳಿಸ್ತೀವಿ. ಆ ತಾಕತ್ತು ನಮ್ಮ ದಲಿತ ಚಳವಳಿಗೆ ಐತಿ. ನಮಗೆ ಆ ತಾಕತ್ತದ. ಬಟ್ ಅದ್ರ ಬದಲಾಗಿ ಅಲ್ಲಿಂದ ಬರಕ್ಕೆ ಆಗಲ್ಲ. ನಾವು ಒಪ್ಪಿಕೊಳ್ತೀವಿ. ಇಲ್ಲಿರ್ತಕ್ಕಂಥ ಒಮ್ಮಿನ ಇಲ್ಲಿರ್ತಕ್ಕಂಥ DC ಅವ್ರು ಬರಲಿರ್ತಕ್ಕಂಥ ನಮ್ಮ ಬೇಡಿಕೆ ಇತ್ತು ಅಂದ್ರೆ ನೀವು DD ಬರಂಗಿಲ್ಲ, DC ಬರಂಗಿಲ್ಲ. ಏನಿಲ್ಲ ದಲಿತರು ಒಲೆ ಮಾದಿರೋದ್ರ ಗುರಿ ಕೂಡ ಅನ್ಕೊಂಡ್ರೆ ಹೇಳ್ಕೊಂಡ್ರಿ. ನಾವು ಸಹ ಉರಿಗಳ ನಮಗೆ ತಾಕತ್ತಿದೆ. ಬಾಬಾ ಸಾಹೇಬ್ರ ಮಕ್ಕಳು ನಾವು ಕಾನೂನಿಗೆ ಗೌರವ ಕೊಡ್ತಾ ಇದೀವಿ. ಆ ಕಾನೂನಿಗೆ ಗೌರವ ಕೊಡ್ತಂತ ಮಾತ್ರಕ್ಕೆ ನಾವ್ಯಾರು ನಮ್ಮ ಅಶ್ವಿನಿಗೆ ನ್ಯಾಯ ಕೊಡೋ ತನಕ ಹಿಂದೆ ಸೇರ್ತಕ್ಕಂಥ ಮಕ್ಕಳು ನಾವಲ್ಲ. ಹಗಲು ರಾತ್ರಿ ಬೀಳ್ತೀವಿ, ಸಾಯಕ್ಕೂ ರೆಡಿ ಇದೀವಿ ಅಂತಕ್ಕಂಥ ಮಾತನ್ನ ಪೊಲೀಸ್ ಇಲಾಖೆ ನಾವು ಮನೆ ಮಾಡ್ಕೊತೀರಿ. ಹಂಗೆಲ್ಲ ಕೈ ಮುಗಿದು ಕೇಳ್ಕೊತೀರಿ. DC ಅವರಿಗೆ ಮುದ್ದು ಕಂತ ಸತ್ತಿದೆ. ಆ ಸತ್ತಿರ್ತಕ್ಕಂಥ ಗ್ರಾಮದಲ್ಲಿ ಜನ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಅವರಿಗೆ ಧೈರ್ಯ ಕೊಡಕ್ಕೆ ಬನ್ನಿ. DC ಅವರೇನು ದುಡ್ಡು ಕೊಟ್ಟು ಕೊಡಕ್ ಬರಬೇಡ್ರಿ. ದುಡ್ಡು ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲ. ಆ ಧೈರ್ಯ ಬೇಕು ನಮಗೆ. DC ಅಂದ್ರೆ ಜಿಲ್ಲಾದ ಮುಖ್ಯಸ್ಥರು, SP ಅಂದ್ರೆ ಮುಖ್ಯಸ್ಥರು, ಅವರಿಬ್ಬರು ಬಂದ್ರೆ ಇಲ್ಲಿ ಗ್ರಾಮದಲ್ಲಿ ಇನ್ನೂ ಶಾಂತಿ ಆಗುತ್ತೆ, ಧೈರ್ಯ ಬರ್ತದೆ. ಅಂದು ಒಂದೇ ಬಿಟ್ರೆ ಅದು ಬೇರೆ ಉದ್ದೇಶ ಇಲ್ಲ ಅಂತಕ್ಕಂಥ ಮನವಿ ಮಾಡ್ಕೊಳ್ತೀನಿ. ಇದು ನೀವೇನಾದ್ರೂ ಅನ್ಕೊಳ್ರಿ. ಮತ್ತೊಮ್ಮೆ ಪೊಲೀಸ್ ಇಲಾಖೆ ಕೈ ಮುಗಿದು ಕೇಳ್ತೀನಿ, ಅಂಗಲಾಚೆ ನಮ್ಗೆ ಕೇಳ್ತೀನಿ. ನಮಗೆ ಬರ್ತಾರೆ ಅಂತ ಹೇಳಿ ಬರದೇ ಹೋದ್ರೆ ನಮ್ಮನ್ನು ನೀವ್ಯಾರು ತಡೆಯಕ್ಕೆ ಬರಬೇಡಿ, ನೀವೇನು ಕನಸು ಮಾಡಕ್ಕೆ ಬರಬೇಡಿ. ನಾವು ಏನಾದ್ರೂ ಆ ಬಾಡಿ ತಗೊಂಡು ಹೋಗುವಾಗ ನಮಗೆ ಅಡ್ಡಿಪಡಿಸಿದ್ರೆ ನಮ್ಮ ಜೀವಕ್ಕೆ ನಾವೇನು ಅಪಾಯ ಮಾಡ್ಕೊಂಡ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ ನೇರ ಕಾರಣಕರ್ತರಾಗಿರೋದು ಎಚ್ಚರಿಕೆ ನೀಡ ಬಯಸ್ತಾ ಇದೀವಿ. ದಯವಿಟ್ಟು ಈ ಒಕ್ಕೂರರ ಮನವಿಯನ್ನ ಜಿಲ್ಲಾಧಿಕಾರಿ ಸಲ್ಲಿಸಿ ಅಂತಕ್ಕಂಥದ್ದು ನಾವು ಪೊಲೀಸರಿಗೆ ಮನವಿ ಮಾಡಿಕೊಡ್ತೇವೆ. ಅಲ್ಲಿವರೆಗೆ ಹೋರಾಟ, ಅಲ್ಲಿವರೆಗೆ ಹೋರಾಟ. ತುಂಬಾ ಧನ್ಯವಾದ. 12:30 ಟೈಮ್. 1:30 ಒಳಗಾಗಿ ಜಿಲ್ಲಾಧಿಕಾರಿ ಸ್ಪಾಟಿಗೆ ಬರ್ಬೇಕು. ಆ ಬಾಲಕಿಯನ್ನ ಮೃತ ಬಾಲಕಿನ ಭೇಟಿಯಾಗಿ ಅಲ್ಲಿ ವಿಸಿಟ್ ಮಾಡಿ ಈ ಗ್ರಾಮಕ್ಕೆ, ಆ ಕುಟುಂಬಕ್ಕೆ SP ಸಾಹೇಬ್ರು ಅಡಿಷನಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಸರ್. ದಯವಿಟ್ಟು ಬನ್ನಿ ಸರ್. ನಾವು ಮನವಿ ಮಾಡಿಕೊಳ್ತಾ ಇದೀವಿ. ಗೌರವಿಸಿರ್ತಕ್ಕಂಥ ಪೊಲೀಸ್ ಇಲಾಖೆ ಮುಖಾಂತರ ನಮ್ಮ ಸಮುದಾಯಗಳಿಗೆ ತೊಂದರೆ ಆಗುತ್ತೆ. ಯಾವಾಗಲೂ ಇರ್ತಾರೆ, 24 ತಾಸು ಅಲರ್ಟ್ ಆಗಿ ನಮ್ಮ ಪೊಲೀಸ್ ಇಲಾಖೆ ಇರುತ್ತೆ. ಕೆಲ ಅಧಿಕಾರಿಗಳು ಲೋಪ ಮಾಡಿದ್ದಾರೆ. ಸಿಗ್ತಿಲ್ಲ ಅಂತಂದಾಗ ಯಾಕೆ ಪೊಲೀಸ್ ಇಲಾಖೆ ಅಲರ್ಟ್ ಆಗ್ಲಿಲ್ಲ? ನೋಡ್ರಿ ಹುಡುಗರು, ನೀವು ನಿಮ್ಮ ತಂದೆ ತಾಯಿ ಹುಡುಗರು ಹೇಳಿ ಕಳಿಸ್ತೀರಿಗಿನ ಅದ್ರ ಜವಾಬ್ದಾರಿ ಯಾರು ತಗೊಳ್ಬೇಕು ಸರ್? ನೀವು 11 ಇದೊಂದು ಘಟನೆ ಅಂತ ತಿಳ್ಕೊಂಡ್ರೆ ಅದು ಈಗ ಆಗ್ತಕ್ಕಂಥ ಘಟನೆ ಸರ್. ಯಾವ ರೀತಿ ಆಗಿದೆ ಅಂದ್ರೆ ಆ ವಯಂ ಹೋಗಿರ್ತಕ್ಕಂಥ ಶೌಚಾಲಯಕ್ಕೆ 3 ಕಡೆ ಆ ಘಟನೆ ಪ್ಲೇಸ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಮಾಹಿತಿ ಇದೆ. ದಯವಿಟ್ಟು ಮನವಿ ಮಾಡಿಕೊಳ್ತೀವಿ. ಇಲ್ಲಿ ಯಾರೇ ಕರ್ತವ್ಯ ಲೋಪ ಇಲ್ಲ ಸರ್. ಇಲ್ಲಿ ಪೊಲೀಸ್ ಇಲಾಖೆ ಮೇಲೆ ನಾವು ಆರೋಪ ಮಾಡ್ತಾ ಇಲ್ಲ. ಆ ಪೊಲೀಸ್ ಇಲಾಖೆ ಇರ್ತಕ್ಕಂಥ ಕೆಲವು ಅಯೋಗ್ಯ ಅಧಿಕಾರಿಗಳಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಕಳಂಕ ಬರ್ತದೆ. ಅಯೋಗ್ಯ ಅಧಿಕಾರಿಗಳಿದ್ದಾರೆ. ಆ ಅಯೋಗ್ಯ ಅಧಿಕಾರಿಗಳಿಂದ ಇವತ್ತು ನಮ್ಮ ಸಮುದಾಯಗಳಿಗೆ ರಕ್ಷಣೆ ಸಿಗ್ತಾ ಇಲ್ಲ. ಹಾಗಾಗಿ ಗೌರವವಾಗಿ ನಿಮ್ಗೆ ಮನವಿ ಮಾಡಿಕೊಳ್ಳಿ ಸರ್. ಯಾವುದಕ್ಕೂ ಮನವಿ ನೋಡಬೇಡಿ. ನಿಮ್ಮ ಈಗಾಗಲೇ ದೇವದುರ್ಗದಲ್ಲಿ ನೀವು ಮಾಡಿರ್ತಕ್ಕಂಥ ಕಾರ್ಯ ನೋಡಿದ್ವಿ ನಾವು. ತಕ್ಷಣ ಅರೆಸ್ಟ್ ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಸಹ ಇಲ್ಲಿ ಯಾರ್ಯಾರು ಆರೋಪಿಗಳು ಮತ್ತೆ ನಿಮಗೆ ಮೇಲ್ನೋಟ ತನಿಖೆಯಲ್ಲಿ ಬಂದ್ರೆ ಆ ಒಂದು ಅಶ್ವಿನಿಯ ಆ ಮೃತದೇಹ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ಶವ ಸಂಸ್ಕಾರ ಮಾಡಲು ಉಚಿತವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತಕ್ಕಂಥ ನಮ್ಮ ಮನವಿ. ಹಾಗಾಗಿ ಅದ್ರ ಜೊತೆಗೆ ಆ ಕುಟುಂಬಕ್ಕೆ ಜಿಲ್ಲಾಡಳಿತ ನಾವು ಇದೀವಿ, ನ್ಯಾಯ ಕೊಡಿಸ್ತು ಅಂತಕ್ಕಂಥ ಭರವಸೆಯನ್ನು ಕೊಡೋದಕ್ಕೋಸ್ಕರ ಜಿಲ್ಲಾಧಿಕಾರಿ ತಕ್ಷಣ ಕರೆಸಿ ಸರ್, AC ಅವ್ರನ್ನ ಕರೆಸಿರಿ, DSW ಕರೆಸಿರಿ. ನಮ್ಮ ಇಡೀ ಜಿಲ್ಲೆಯಲ್ಲಿ ನನ್ನ ವಯೋಮಾದಿಗರಾಗಿರಲಿ ಎಲ್ಲ ಸಮುದಾಯ ಮಹಿಳೆಯರಿಗೆ, ನನ್ನ ಜಾತಿ ಅಂತಕ್ಕಂಥದ್ದಲ್ಲ, ಎಲ್ಲ ಮಹಿಳೆಯರಿಗೆ ಸರ್ ರಕ್ಷಣೆ ಸಿಗತಕ್ಕಂಥ ಕರೆ ಸಿಗತ್ತೆ. ದಯವಿಟ್ಟು ಕಾರ್ಯಪ್ರವೃತ್ತರಾಗಿರಿ. ಅದ್ರ ಜೊತೆಗೆ ನಾಳೆ ಒಳಗಾಗಿ ಇನ್ಚಾರ್ಜ್ ಮಿನಿಸ್ಟರ್ ಬರ್ಬೇಕು.
ಆ ಕುಟುಂಬ ದಯವಿಟ್ಟು ಮಾಹಿತಿ ಕೊಡಿ, ನಮಗೆ ರಕ್ಷಣೆ ಕೊಡಿ, ನಮಗೆ ಧೈರ್ಯ ಕೊಡತಕ್ಕಂಥ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಸಮಗ್ರ ತನಿಖೆ ಮಾಡತಕ್ಕಂಥ ಮನವಿಯನ್ನು ಮಾಡಿಕೊಡ್ತೀವಿ ಸರ್. ದಯವಿಟ್ಟು ಇಲ್ಲಾಗಿರ್ತ ಘಟನೆ ಬಗ್ಗೆ ನಾನು ಹೇಳೋದು ಮುಖ್ಯ ಕಾರಣ ಏನಿದೆ ಸರ್, ವೆಲ್ಫೇರ್ ಅವರು ಇನ್ನೂ ಬಂದಿಲ್ಲ ಬರ್ಬೇಕು. ಒಂದು ವೇಳೆ ಬರದೆ ಹೋದ್ರೆ ಎಷ್ಟು ಅನ್ನೋ ಟೈಮ್ ಆಗದಪ್ಪ? 12:30 1:30 2 ಗಂಟೆಗೆ ಹೈವೇಗೆ ಹೋಗ್ತೀವಿ, ಹೈವೇಗೆ ಹೋಗಿ ಬಂದ್ ಮಾಡ್ತೀವಿ. ಯಾಕಂತಂದ್ರೆ ಸರ್ ನಮಗೆ ಇದು ಮಾನವೀಯ ದೇವದುರ್ಗ ಖಾತಿ ನನ್ನ ರಾಯಚೂರು ಜಿಲ್ಲೆಯಲ್ಲಿ ನಾವು ಒಲೆ ಮಾದಿಗರೇನು 2ನೇ ದರ್ಜೆ ಪ್ರಜೆಗಳಾಗಿದ್ವಿ ಸರ್. ಅವನು 2ನೇ ದರ್ಜೆ ಪ್ರಜೆಗಳಾಗಿದ್ವ? ನಮಗೆ ಬದುಕ್ತಕ್ಕಂಥ ಹಕ್ಕಿಲ್ವೇ ಇಲ್ಲಿ? ಇತ್ತೀಚೆಗೆ ದೇವದುರ್ಗದಲ್ಲಿರ್ತಕ್ಕಂಥ ಆ ಕಗ್ಗೊಲೆ ನಿಂದು ನಮಗೆ ಆತಂಕದಲ್ಲಿದ್ದೀವಿ, ಜನ ಭಯಭೀತರಾಗಿದ್ದಾರೆ. ಅಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ಅಶ್ವಿನಿ ನಮ್ಮ ಸಹೋದರರನ್ನು ಕಳ್ಕೊಂಡು ನಾವು ಯಾವ ರೀತಿ ಬದುಕಬೇಕು? ನಾವು ಇಲ್ಲಂತ ಅನ್ನೋದಾದ್ರೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತೀವಿ. ಒಂದು ವೇಳೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಿಮಗಿಲ್ಲ ಅಂತ ಅನ್ನೋದಾದ್ರೆ ಜಿಲ್ಲಾಡಳಿತಕ್ಕೆ ನಮಗೆ ಹೇಳ್ಬಿಡಿ, ದಲಿತರನ್ನ ರಕ್ಷಣೆ ಮಾಡಿಕೊಳ್ಳಕ್ಕೆ ನಮಗೆ ಶಕ್ತಿ ಆಗ್ತಾ ಇಲ್ಲ, ಹಾಗಾಗಿ ಇವ್ರು ಏನಾದ್ರು ಬೇಕು ಕಳಿಸ್ರಂತ ಸಂಬಂಧಪಟ್ಟ ಮುಖ್ಯಮಂತ್ರಿಗೆ ಹೇಳ್ಬಿಡಿ, ನಾವು ಇಲ್ಲಿಂದ ಬದುಕೋದ್ ಬಿಟ್ಟು ನಾವು ಏನಾದ್ರು ಮಾಡ್ಕೊಂಡ್ಬಿಡ್ತೀವಿ. ಲಾಸ್ಟ್ಗೆ ಮತ್ತೊಬ್ಬರು ಘಟನೆ ಆಯ್ತು, ಅದನ್ನು ಕಗ್ಗೋಲೆ, ದೇವದುರ್ಗದಲ್ಲಿ ಕಗ್ಗೋಲೆ. ಈಗ ಅಶ್ವಿನಿ ಅಂತಕ್ಕಂಥ ನಮ್ಮ ಸಹೋದರಿಯನ್ನ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಇದೆ ಸರ್, ಏನಾಗಿದೆ ಅಂತ ಮಾಹಿತಿ ಇದೆ. ಆ ಸಹೋದರಿಯನ್ನ ಆ ಬರ್ಬರವಾಗಿ ಅದು ಏನ್ ಮಾಡಿದ್ರೆ ನಿಮ್ ತನಿಖೆಯಲ್ಲಿ ಹೊರ ಬರುತ್ತೆ. ನಿನ್ನೆ ತಿಳಿಸ್ಯಾರ, ಯಾರು ಬಂದಿಲ್ಲ, ಅವ್ರನ್ನ ಸಸ್ಪೆಂಡ್ ಗಾಣಿ ಗ್ರಾಮದಲ್ಲಿ ಈ ಥರ ಒಂದು ಬಹಳ ಅಮಾನವೀಯವಾದ ಒಂದು ಕೃತ್ಯ ಆಗಿದೆ ಅಂತ ಮಾಹಿತಿ ಬಂದ ಕೂಡಲೇ ನಾನು ನಮ್ಮ ಎಸ್ ಪಿ ಅವ್ರಿಗೆ, ನಮ್ಮ ಅಡಿಷನಲ್ ಎಸ್ ಪಿ ಅವ್ರಿಗೆ ಉಳಿದಿದ್ದೆಲ್ಲ ಕೆಲಸ ಬಿಟ್ಬಿಡಿ, ಸೆಕೆಂಡ್ ನಡೀತಾ ಇತ್ತು, ಬೇರೆ ಬೇರೆ ಕೆಲಸ ಇತ್ತು, ನಾನು ಹೇಳಿದೆ ಅದೆಲ್ಲ ಬಿಟ್ಟು ಇಮ್ಮಿಡಿಯೇಟಾಗಿ ಸ್ಪಾಟ್ಗೆ ಹೋಗಿ 9 ಗಂಟೆ ನನಗೆ ಮಾಹಿತಿ ಬಂತು, 9:15 ಒಳಗೆ ಎಲ್ಲ ಇಲ್ಲಿತ್ತು. ಈಗ ನಾನು ಮನೆಗೆ ಹೋಗಿದ್ದೆ, ಚಿಕ್ಕಪ್ಪನ ಹತ್ರ ಮಾತಾಡ್ತೀನಿ. ಪಾಪ ಅವ್ರದ್ದೇನು ತಪ್ಪು, ಪಾಪ ಮನೆಯಲ್ಲಿ ಹೆಣ್ಮಗು ಗಂಡು ಮಕ್ಕಳು ಅಂತ ಪಾಪ ಆಕೆಗೇನೋ ವಿವಾಹ ಏನೋ ನಿಶ್ಚಯ ಮಾಡ್ತಾರೆ. ಇದು ಒಂದು ಅಮಾನವೀಯ ಕೃತ್ಯ. ಯಾವುದೇ ಕಾರಣಕ್ಕೆ ನಾವು ಇದನ್ನು ಯಾವನ್ನು ಮಾಡಿದ್ದಾನೆ ಅವನಿಗೆ ಏನು ಕಾನೂನಿನಡಿಯಲ್ಲಿ ಏನು ನಮಗೆ ಅವಕಾಶ ಇದೆ 100% ನಾವು ಮಾಡ್ತೇವೆ. ಓಕೆ. ಎರಡನೇದು, ಆ ಕೂಡಲೇ ನಾವು ಬಂದ ಕೂಡಲೇ ನಮ್ಮ ಎಸ್ ಪಿ ಅವರು ಅವರ ತಂದೆಯವ್ರನ್ನ ಕೂರಿಸಿ ಮಾತಾಡಿಸಿ ಅವ್ರಿಗೆ ನೀವು ಏನು ನಿಮಗೆ ಮನಸ್ಸಿಗೆ ಯಾವ ರೀತಿ ಅನಿಸ್ತದೆ ಅದು ಯಾವ ಥರ ಇದ್ದು ನಿಮಗೆ ದೂರ ಬರ್ಕೊಡಿ, ಅದರಲ್ಲಿ ಏನು ಅಂಶಗಳು ಬೇಕಾದರೂ ನೀವು ಬರ್ಕೊಡಿ ಅಂತ ನಾವು ವಿನಂತಿ ಮಾಡಿ ಅವರು ಬರೆದು ಕೊಟ್ಟ ಕೂಡಲೇ ಅವರೊಂದು ಮರ್ಡರು ಮತ್ತು ಅತ್ಯಾಚಾರ ಆಗಿದೆ ಅಂತ ಅವ್ರು ಬರ್ಕೊಟ್ರು. ಇಮ್ಮಿಡಿಯೇಟಾಗಿ ಅದೇ ಸೆಕ್ಷನ್ಗಳನ್ನ ನಾವು ಹಾಕಿ ನ್ಯಾಯಾಲಯಕ್ಕೆ FIR ಕಳಿಸ್ಕೊಟ್ಟು ಆ ಕೂಡಲೇ ನಾವು ಅದು ರುಟೀನಾಗಿ ಯಾರೋ ಇನ್ಸ್ಪೆಕ್ಟರ್ ಯಾರೂ ಬೇಡ ಅಂತೇಳಿ ಉಪವಿಭಾಗದ ಮುಖ್ಯಸ್ಥರು ನಮ್ಮ DSPಗೆ ತನಿಖಾಧಿಕಾರಿ ಮಾಡಿ ಅವ್ರಿಗೆ ಇಡೀ ರೇಂಜ್ನಲ್ಲಿ ಯಾರ್ಯಾರು ಬೇಕೋ ಅವರು ಹೆಸರು ಕೊಟ್ಟರು, ಎಲ್ಲರನ್ನೂ ತರಿಸ್ಕೊಟ್ಟು ಏನೊಂದು ವಾರ 15 ದಿವಸದಲ್ಲಿ ಆಗಬೇಕಾಯ್ತು ತನಿಖೆನ ಅವರು ಇಡೀ ಅರ್ಧ ದಿನದಲ್ಲಿ ಕವರ್ ಮಾಡಿದ್ದಾರೆ. ಈಗ ಏನು ದೂರಿನಲ್ಲಿ 4 ಜನದ ಹೆಸರು ಹಾಕ್ಕೊಟ್ಟಿದ್ರು, 3 ಜನನ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದು ಅವ್ರನ್ನ ಬಹಳ ವಿವರವಾಗಿ ಏನು ತನಿಖಾ ಕಾರ್ಯಗಳು ನಾವು ಏನು ಮಾಡಬೇಕು ನಾವು ಮಾಡ್ತಾ ಇದ್ದೇವೆ, ನಮ್ಮ ತನಿಖಾ ತಂಡ ಮಾಡ್ತಾ ಇದರಲ್ಲಿ ಇಮ್ಮಿಡಿಯೇಟಾಗಿ ನಾವು ಒಂದು FSL ಟ್ರೈನ್ಡ್ ಸೋಕೋ ಟೀಮ್ನ ಕರ್ಕೊಂಡ್ಬಂದು ಯಾವುದೇ ಸಾಕ್ಷ್ಯಾಧಾರ, ಯಾಕೆಂದರೆ ಇವತ್ತು ನಾವು ಬಂದಿದ್ದೀವಿ ನೀವೆಲ್ಲ ಇದ್ದೀರಾ, ಇದಕ್ಕೊಂದು ಕಾವಿದೆ. ಇದು 6 ತಿಂಗಳಾದಮೇಲೆ ಕೋರ್ಟಿಗೆ ಬಂದಾಗ ಇದೆಲ್ಲ ಕೌಂಟ್ ಆಗೋದು. ಇದು ನ್ಯಾಯಾಲಯದ ಮುಂದೆ ಯಾರು ಸಾಕ್ಷ್ಯ ನುಡಿತಾರೆ, ಯಾವ ಥರ ಎವಿಡೆನ್ಸ್ ಮಾರ್ಕ್ ಆಗಿತ್ತು, ಇದು ಬಹಳ ಮುಖ್ಯ. ಹಾಗಾಗಿ ನಾವು ಯಾವುದೇ ಒಂದು ಸಣ್ಣ ಕೂದಲಳೆ ಅಷ್ಟು ಸಾಕ್ಷ್ಯಾಧಾರನೂ ಮಿಸ್ ಆಗಬಾರ್ದು ಅಂಥೇಳಿ ಒಂದು ಸ್ಪೆಷಲ್ ತಂಡಗಳನ್ನ ತಂದು ಹಾಕಿ ಅವ್ರು ಬೆಳಗ್ಗೆಯಿಂದ ಬಹಳ ಡೀಟೇಲಾಗಿ ಇಂಚಿಂಚು ನೋಡಿ ಬಹಳ ಸೈಂಟಿಫಿಕ್ ಆಗಿ ಒಂದು ಕೇಸು ಕನ್ವಿಕ್ಟ್ ಆಗಬೇಕಂದ್ರೆ ಘಟನಾ ಸ್ಥಳದಿಂದ ಕಲೆಕ್ಟ್ ಆಗಿದ್ದ ಸಾಕ್ಷ್ಯಾಧಾರಗಳು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಯಾವುದೂ ಮಿಸ್ ಆಗ್ತಿದ್ದಂಗೆ ಒಂದು ತನಿಖಾ ತಂಡದ
ಎಕ್ಸ್ಪರ್ಟ್ ಸೈಂಟಿಸ್ಟ್ಗಳನ್ನೆಲ್ಲ ಕರ್ಕೊಂಡ್ಬಂದು ಆ ತೋಪ ತಗೊಂಡವರು ಇನ್ನೂ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 2 ಅವರ್ಸು ಮಾತಾಡಾಗ್ತದೆ, ಎಲ್ಲ ಸೀಜರ್ಸ್ ಆಗುತ್ತೆ. ಸೊ ಇಷ್ಟು ಸಂಪೂರ್ಣ ಪ್ರಕ್ರಿಯೆ ನಾವು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೆ ತಪ್ಪಿತಸ್ಥರನ್ನ ಕಾನೂನು ಕ್ರಮದಿಂದ ನುಡಿಸಿಕೊಳ್ಳೋಕ್ಕೆ ಬಿಡಲ್ಲ, 100% ಬಿಡಲ್ಲ. ಈಗಾಗಲೇ ಅವ್ರ ಹೆಸರು ಸಿದ್ದ 4 ಜನಗಳಲ್ಲಿ 3 ಜನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಉಳಿದಿದ್ದು ಬೇರೆ ಇನ್ನೂ ಪಾಪ ಈಗ ತಂದೆಗೆ ಎಲ್ಲ ಗೊತ್ತಿರುತ್ತೆ ಅಂತ ಏನಿಲ್ಲ. ನಾವು ಕಂಪ್ಲೀಟಾಗಿ ಇನ್ವೆಸ್ಟಿಗೇಟ್ ಮಾಡಿ ನಾವು ನೋಡ್ತೀವಿ. ಅದು ನಮ್ಮ ತನಿಖಾಧಿಕಾರಿಯ ಕೆಲಸ. ಬಹಳ ಡೀಟೇಲ್ ಆಗಿ ನೋಡಿ ಇದು ಘಟನೆಗೆ ಯಾವ ಥರ ಆಯಿತು, ಏನಾಯಿತು, ಏನು ಕಾರಣಗಳು, ಇದನ್ನೆಲ್ಲ ಬಹಳ ಡೀಟೇಲಾಗಿ ನಾವು ನೋಡಿ ಇದನ್ನ ಒಂದು ತಾರ್ಕಿಕ ಅಂತಿದ್ದೆ ತೆಗೆದುಕೊಳ್ತೀವಿ. ನಿಮ್ಮ ನೋವಿನಲ್ಲಿ ನಾನು ಭಾಗಿಯಿದ್ದೀನಿ. ನನಗೆ ಆ ಮಗಳು ಪಾಪ ಆ ಥರದ ಒಂದು ಮದುವೆ ಮನೆ ಅಲ್ಲಿ ಖುಷಿಯಿಂದ ಇರಬೇಕಾದ ಮನೆ ಇವತ್ತು ಈ ಕೆಲವು ವಾಗಿ ಮಾಡಿರೋ ಕೆಲವು ಕೃತ್ಯಗಳಿಂದ ಭಾಳ ಹಾಗಾಗಿ ಇದನ್ನು 100% ತಾರ್ಕಿಕ ಒಗ್ಗಟ್ಟಾಗಿಯೇ ಇದ್ದೀವಿ. ಪೊಲೀಸ್ ಇಲಾಖೆಯವರು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಎವಿಡೆನ್ಸ್ ಎಲ್ಲ ಮಾಡುವಂಥದ್ದು, ಅದರ ಸಲುವಾಗಿ ಅವರು ಇಲ್ಲಿ ಬಂದಿದ್ದಾರೆ. ನಾವಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ನೀಟಾಗಿ ಆಗಬೇಕಾಗ್ತದೆ, ಕರೆಕ್ಟಾಗಿ ಆಗಬೇಕಾಗ್ತದೆ. ಅದನ್ನೆಲ್ಲ ನಾವು ನೋಡಿಕೊಂಡು ಈಗ ಅಷ್ಟೇ ಇನ್ನೇನು ಒಂದು 15 ಮಿನಿಟ್ಸ್ ಗಾಡಿ ಕೂಡ ಹತ್ತಿಸಿದ್ದೀವಿ ಅಂತ ಎಲ್ಲ ಕನ್ಫರ್ಮ್ ಕೂಡ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಯಾವುದೇ ಒಂದು ಅಟ್ರಾಸಿಟಿ ಕೇಸ್ ಆದ್ರೂ ಕೂಡ ನಾವು ಪ್ರತಿಯೊಂದು ಇಲಾಖೆಯಲ್ಲಿನೂ ಏನೇನು ಆಗಬೇಕಾಗ್ತದೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿನೂ ಪ್ರತಿ ದಿವಸನೂ ಕೂಡ ಫಾಲೋ ಅಪ್ ಮಾಡಿ ಏನೇನು ಸರ್ಕಾರದಿಂದ ಏನೇನು ನಮ್ಮ ಕಡೆಯಿಂದ ಕ್ರಮ ತಗೊಳ್ಬೇಕಾಗ್ತದೆ, ಏನು ನಾವು ಪರಿಹಾರ ಮಾಡಬೇಕಾಗ್ತದೆ, ಯಾವ ರೀತಿ ಈ ಥರ ಒಂದು ಘಟನೆ ಮತ್ತೆ ಆಗದಂತೆ ನಾವು ಕ್ರಮ ತಗೊಳ್ಬೇಕಾಗ್ತದೆ, ಅದು ಎಲ್ಲವುದನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇದೆ. ನಾವು ನಿಮ್ಮ ಜೊತೆಯಲ್ಲೇ ಇದ್ದೀವಿ. ಯಾವುದೇ ಈ ಥರ ಈ ಒಂದು ಇನ್ಸಿಡೆಂಟ್ಗೆ ಯಾರ್ಯಾರು ಕಾರಣ ಅವರನ್ನು ಕೂಡ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. ಅವರ ಮೇಲೆ ಪ್ರಾಪರ್ ಆಗಿ ಎವಿಡೆನ್ಸ್ ಅನ್ನು ಹಾಕಿ ನಾವು ಕೋರ್ಟಲ್ಲಿ ನಾವು ಅವರನ್ನು ನಿಲ್ಲಿಸ್ತೇವೆ. ಈ ರೀತಿ ಯಾವುದೂ ಕೂಡ ಇನ್ನು ಮುಂದೆ ಘಟನೆ ಆಗದಂತೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ರೀತಿ ಯಾವುದೇ ಇನ್ಸಿಡೆಂಟ್ ಆಗದಂತೆ ನಾವು ಕ್ರಮವನ್ನು ತಗೊಳ್ತೀವಿ.